ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ನಿಮ್ಮೊಂದಿಗೆ ಶನಿವಾರದ ಲಾಗು ಶೇರ್ ಮಾಡ್ಕೊತಾ ಇದ್ದೀನಿ. ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರಿ ನನ್ನ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮೊದಲಿಗೆ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲೆಲ್ಲ ಗುಡಿಸಿ, ತದನಂತರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ನಿಮ್ಮೊಂದಿಗೆ 2 ರೆಸಿಪಿಗಳನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲನೇದಾಗಿ ಮಶ್ರೂಮ್ ಬಿರಿಯಾನಿ, ಮತ್ತು ತದನಂತರ ನನಗೆ ಇವತ್ತು ಕಟ್ಲೆಟ್ ಮಾಡ್ತಾಯಿದ್ದೀನಿ. ಕ್ಯಾಬೇಜಿಂದು ಕಟ್ಲೆಟ್ ಮಾಡ್ತಾಯಿದ್ದೀನಿ. ಹಾಗಾಗಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನೋಡಿರಿ, ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಮತ್ತು 1-2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇದಾದ ಬಳಿಕ ಮಸಾಲೆ ಐಟಮ್, ಸ್ಪೈಸಸ್ ಐಟಮ್ ಹಾಕ್ಕೊಂಡಿದ್ದೀನಿ. ಸೋಂಪು ಕಾಳು, ಚಕ್ಕೆ, ಲವಂಗ, ಪಲಾವ್ ಎಲೆ, ಶುಂಠಿ ಇದೆಲ್ಲ ಜಜ್ಜಿರೋದು ಅದನ್ನ ಸೇರಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕಾಗುತ್ತೆ. ತುಂಬ ಸರಳವಾಗಿ ಇರ್ತೈತೆ ರೀ. ಈ ರೀತಿ ಒಂದು ಸಲ ಮಾಡಿಕೊಡಿ, ಮನೆಯಲ್ಲಿ ತುಂಬ ಇಷ್ಟಪಡ್ತಾರೆ. ಇದಾದ ಬಳಿಕ ನೋಡಿರಿ, 1 ಈರುಳ್ಳಿನ ಈ ರೀತಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ತುಪ್ಪದಲ್ಲಿ ಮತ್ತು ಎಣ್ಣೆಯಲ್ಲಿ ಈ ಒಂದು ಈರುಳ್ಳಿನ ಹುರ್ಕೋಬೇಕಾಗುತ್ತೆ. ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ. ಖಂಡಿತ ನೀವು ಕೂಡ ಒಂದು ಸಲ ಟ್ರೈ ಮಾಡಿರಿ. ನೀವು ನಾರ್ಮಲ್ಲು ಬಿರಿಯಾನಿ ತಿನ್ನೋದಕ್ಕಿಂತ ಈ ರೀತಿ ಮಶ್ರೂಮ್ ಬಿರಿಯಾನಿ ತಿಂದು ನೋಡಿರಿ, ಸೇಮ್ ನೀವು ನಾನ್ ವೆಜ್ ತಿಂದಂಗೆ ಅನಿಸುತ್ತೆ. ಇದಾದ ಬಳಿಕ 1 ಟೊಮೊಟೊ ಈ ರೀತಿ ಸ್ಲೈಸ್ ಮಾಡಿ ಹಾಕಿದ್ದೀನಿ. ನೀವು ಬೇಕಂದರೆ ಮಿಕ್ಸಿಗೆ ಹಾಕ್ಬೋದು ಪೇಸ್ಟ್ ಮಾಡಿ, ಇಲ್ಲಾಂದರೆ ಈ ರೀತಿ ಸ್ಲೈಸ್ ಮಾಡಿ ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ನೀವೆಲ್ಲಿ ಹೋಟೆಲಲ್ಲಿ ಯಾವ ರೀತಿ ತಿಂದಿರ್ತಾರಲ್ಲ, ಅದೇ ಒಂದು ಟೇಸ್ಟೇ ಮನೆಯಲ್ಲೇ ಸವಿಬೋದು ಸ್ನೇಹಿತರೆ. ಇವತ್ತು ಶನಿವಾರ ಆದ ಕಾರಣ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿಗೆ ಮತ್ತು ನನಗೆ ಡಯಟ್ ಮಾಡೋದಕ್ಕೆ ಯಾವ ರೀತಿ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿರಿ, ಮಶ್ರೂಮ್ ಎಲ್ಲ ಚೆನ್ನಾಗಿ ತೊಳೆದು ಈ ರೀತಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಅಷ್ಟರೊಳಗೆ ಬನ್ನಿ, ಇವಾಗ ಮಿಕ್ಸಿಗೆ ರುಬ್ಬೋದಕ್ಕೆ 1 ದಪ್ಪ ಈರುಳ್ಳಿ ಮತ್ತು ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇದು ಬಿರಿಯಾನಿ ಇದಕ್ಕೆ ಹಾಕೋದಕ್ಕೆ. ಎಲ್ಲವನ್ನು ಚೆನ್ನಾಗಿ ರುಬ್ಕೋಬೇಕಾಗತ್ರಿ. ತುಂಬ ನುಣ್ಣಗೆನೂ ರುಬ್ಬಬೇಕು. ನೋಡಿರಿ, ಇವಾಗ ಅಷ್ಟರೊಳಗೆ ಮಶ್ರೂಮ್ ಎಲ್ಲ ಚೆನ್ನಾಗಿ ತುಪ್ಪದಲ್ಲಿ ಹುರಿತಾ ಇತ್ತು. ಅಷ್ಟರೊಳಗೆ ಇದನ್ನ ರುಬ್ಬಿರುವಂಥ ಮಸಾಲನ ಸೇರಿಸ್ಕೊಂಡಿದ್ದೀನಿ. ಮತ್ತೊಂದು ಸಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿರಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ ಮತ್ತು ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿ ಎಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಉಪ್ಪು ಮತ್ತು ನಾವು ಹಾಕಿರುವಂಥ ಮಸಾಲ ಎಲ್ಲವೂ ಹೊಂದಿಕೊಳ್ಳೋವರೆಗೂ ನೀಟಾಗಿ ಈ ರೀತಿ ಹುರ್ಕೋಬೇಕಾಗುತ್ತೆ ತುಪ್ಪ ಮತ್ತು ಎಣ್ಣೆಯಲ್ಲಿ. ಈ ರೀತಿ ಎಣ್ಣೆ ಅಂಶ ಅನ್ನೋದು ಬಿಟ್ಟರೆ ನಮಗೆ ಚೆನ್ನಾಗಿ ಮಸಾಲೆ ಅನ್ನೋದು, ಹಸಿ ವಾಸನೆ ಅನ್ನೋದು ಹೋಗಿದೆ ಅಂತಾರೆ. ಇವಾಗ ನೋಡಿರಿ, 1-2 ಸ್ಪೂನ್ ಆಗೋಷ್ಟು ಗಟ್ಟಿ ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರ್ತೈತೆ ರೀ. ಖಂಡಿತ ನೀವು ಕೂಡ ಈ ಒಂದು ಮೆಥಡಲ್ಲಿ ಮಾಡಿ. ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಸುಮಾರು ಜನ ಹಾಗೆ ನೋಡ್ತಾರೆ, ಲೈಕ್ ಮಾಡಲ್ಲ, ಕಮೆಂಟ್ ಮಾಡಲ್ಲ. ಏನಾದರೂ ತಪ್ಪಿದ್ದಲ್ಲಿ ನಾವು ತಿದ್ಕೊತೀವಿ. ಹಾಗಾಗಿ ಹೊಸೊಬ್ಬರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಸ್ನೇಹಿತರೆ. ನಾನು ಮಾಡುವ ಹೊಸ ಹೊಸ ರೆಸಿಪಿ, ಹೊಸ ಹೊಸ ಮಾಹಿತಿ ನಿಮ್ಮೊಂದಿಗೆ ಸುಮಾರು ಶೇರ್ ಮಾಡ್ಕೊತಾ ಇದ್ದೀನಿ. ಬಟ್ ಯಾವುದಕ್ಕೂ ನನಗೆ ರೆಸ್ಪಾನ್ಸ್ ಬರ್ತಾಯಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ನಿಮ್ಮ ಹೊಸೊಬ್ಬರಿಗೆ ಮತ್ತು ನಿಮ್ಮ ಫ್ಯಾಮಿಲಿಯವ್ರಿಗೂ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿದರೆ ಮತ್ತೆ ನಾವು ಹೊಸ ಹೊಸ ರೆಸಿಪಿ ಹಾಕೋದಕ್ಕೂ ನನಗೂ ಒಂದು ಖುಷಿ ಅನಿಸುತ್ತೆ ಸ್ನೇಹಿತರೆ. ಹಾಗಾಗಿ ನೋಡಿರಿ, ಇವಾಗ 2 ಕಪ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೆ. ಮಸಾಲೆ ನೀರನ್ನು ಸೇರಿಸಿ 4 ಕಪ್ ಆಗೋಷ್ಟು ನೀರು ಹಾಕಿದ್ದೀನಿ ಸ್ನೇಹಿತರೆ. ಅದು ಬಿರಿಯಾನಿ ಆಗೋದ್ರೊಳಗೆ ಇವಾಗ ಬನ್ನಿರಿ, ಒಂದು ಸ್ವಲ್ಪ ಮಶ್ರೂಮು ಎತ್ತಿಟ್ಟಿದ್ದೆ ನಾನು, ರೈಸ್ ತಿನ್ನೋದಿಲ್ಲ. ಹಾಗಾಗಿ ಈ ರೀತಿ ನಾನು ಒಂದು ಸ್ವಲ್ಪ ಮಶ್ರೂಮ್ನ ಹಾಗೆ ತವಾದಲ್ಲಿ ಹುರ್ಕೊಂಡು ಉಪ್ಪು ಖಾರ ಇದಕ್ಕೆ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಸಿಂಪಲ್ಲಾಗಿ ಇದನ್ನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಲೈಟಾಗಿ ಹಾಕ್ಕೋಬೇಕಾಗತ್ರಿ, ಜಾಸ್ತಿ ಎಣ್ಣೆ ಏನೂ ಹಾಕೋಂಥ ಅವಶ್ಯಕತೆ ಇರೋದಿಲ್ಲ. ಇದು ಬೆಂದ ಮೇಲೆ ಒಂದು ಸ್ವಲ್ಪ ಆಗುತ್ತೆ. ನೋಡಿರಿ, ಇವಾಗ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಸೇರಿಸಿ ಮಿಕ್ಸ್ ಮಾಡಿದರೆ ನಮ್ಮ ಈ ಮಶ್ರೂಮು ಫ್ರೈಡ್ ರೆಡಿ ಆಗುತ್ತೆ ಸ್ನೇಹಿತರೆ. ನೋಡ್ಕೊಂಡ್ರಲ್ಲ, ತುಂಬ ಸರಳವಾಗಿರುತ್ತೆ. ಏನಾದರೂ ಸೈಡಿಶಾಗಿ ತಿನ್ಬೇಕನ್ನಿಸ್ದಾಗ ಡಯಟ್ ಮಾಡೋರಿಗೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒಂದು ಸಲ ಖಂಡಿತ ಟ್ರೈ ಮಾಡಿ ಸ್ನೇಹಿತರೆ. ಇದಾದ ಬಳಿಕ ನೋಡಿರಿ, ನಾನು ಕಟ್ಲೆಟ್ ಮಾಡೋದಕ್ಕೆ ಒಂದು ಸ್ವಲ್ಪ ಬಟಾಣಿ ಮತ್ತು ಒಂದು ಸ್ವಲ್ಪ ಮೆಳಕು ಬಂದಿರುವಂಥ ಹೆಸರು ಕಾಳು, ಕಡಲೆಕಾಳನ್ನು ಹಾಕ್ಕೊತಾ ಇದ್ದೀನಿ. ಕಟ್ಲೆಟ್ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಎಲ್ಲ ತರಕಾರಿಗಳನ್ನೆಲ್ಲ ಕಟ್ ಮಾಡಿ
ಹಾಕ್ಕೊಂಡು ಮಾಡೋದ್ರಿಂದ ನಾವು ಆರೋಗ್ಯವಾಗಿ ಒಂದೇ ಇದರಲ್ಲೇ ತಿನ್ಬೋದು. ಇದಕ್ಕೆ ಕ್ಯಾಬೇಜು, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಮತ್ತು ನಾವು ಇವಾಗ ಪೇಸ್ಟ್ ಮಾಡ್ಕೊಂಡಿರೋಂಥ ಬಟಾಣಿ, ಹೆಸರು ಕಾಳು ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇದಾದ ಬಳಿಕ ಒಂದು ಸ್ವಲ್ಪ ಹಸಿ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೇನು ನೀರು ಹಾಕೋಂಥ ಅವಶ್ಯಕತೆ ಇರೋದಿಲ್ಲ, ಇದರಲ್ಲೇ ನೀರಿನ ಅಂಶ ಅನ್ನೋದಿರುತ್ತೆ. ಈ ರೀತಿ ನೀವು ಕಟ್ಲೆಟ್ನ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ತಟ್ಕೊಂಡು ಇದಕ್ಕೊಂದು ಸ್ವಲ್ಪ ತವಾದಲ್ಲಿ ಎಣ್ಣೆ ಸವರ್ಕೊಂಡು ಬೇಯಿಸ್ಕೊಂಡ್ರೆ ನಮಗೆ ಕಟ್ಲೆಟ್ ಅನ್ನೋದು ರೆಡಿ ಆಗುತ್ತೆ ರೀ. ಆರೋಗ್ಯಕರವಾಗಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಅಂಶವೂ ಜಾಸ್ತಿ ಇರೋದಿಲ್ಲ. ಮತ್ತು ಯಾರೆಲ್ಲ ಡಯಟ್ ಮಾಡೋರಿಗೆ ಮತ್ತು ಎಣ್ಣೆನ ಜಾಸ್ತಿ ತಿನ್ನಲ್ಲ ಅಂಥವ್ರಿಗೆ ಈ ರೀತಿ ಮಾಡಿಕೊಡಿ, ತುಂಬ ಇಷ್ಟಪಡ್ತಾರೆ. ಮಕ್ಕಳಿಗೆ ಲಂಚ್ ಬಾಕ್ಸ್ಗಂತೂ ತುಂಬ ಚೆನ್ನಾಗಿರುತ್ತೆ. ಸೈಡಿಸ್ ಆಗಿ ಮೊಸರು ಹಾಕ್ಕೊಂಡು ತಿಂತಾಯಿದ್ರೆ ಇದನ್ನ ತಿನ್ನಬೇಕಂತ ಅನಿಸುತ್ತೆ. ತರಕಾರಿಗಳು ಯಾರೆಲ್ಲ ಇಷ್ಟಪಡಲ್ಲ ಈ ರೀತಿ ಮಾಡಿಕೊಡಿ ಒಂದು ಸಲ ಆದರೂ, ಅವ್ರಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡ್ಕೊಂಡ್ರಲ್ಲ, ತುಂಬ ಸರಳವಾಗಿ ಮಾಡ್ಬೋದು. ಇದೇ ರೀತಿ ಎಲ್ಲ ಕಟ್ಲೆಟ್ಗಳನ್ನು ಎರಡೂ ಬದಿಯಲ್ಲಿ ನೀಟಾಗಿ ಬೇಯಿಸ್ಬೇಕಾಗುತ್ತೆ. ಹಸಿ ಇರುತ್ತೆ, ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಟು ಒಂದು ನಿಧಾನವಾಗಿ ಒಂದು 5ರಿಂದ 8 ನಿಮಿಷ ಆದರೂ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ. ನೋಡಿರಿ, ಇವಾಗ ಕಟ್ಲೆಟು ರೆಡಿ ಆಯಿತು. ನನಗೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮತ್ತು ನಮ್ಮ ಮನೆಯವರಿಗೆ ತಿಂಡಿಗೆ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿರಿ ಇವಾಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ನೋಡಿರಿ, ನಾನು ಕಟ್ಲೆಟು ಮತ್ತು ಮಶ್ರೂಮ್ ಫ್ರೈ ರೆಡಿ ಮಾಡಿದ್ದೀನಿ ಮತ್ತು ನಮ್ಮ ಮನೆಯವ್ರಿಗೂ ಮಶ್ರೂಮ್ ಬಿರಿಯಾನಿ ರೆಡಿ ಮಾಡಿದ್ದೀನಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಹೊಸ ರೆಸಿಪಿ, ಹೊಸ ಮಾಹಿತಿಯೊಂದಿಗೆ. ಧನ್ಯವಾದಗಳು.